ಏನು ಬೇಕಾದರೂ ಅನ್ನು, ನೀನು ಮಾತಾಡುವ ಮಾತು ಒಂದೊಂದು ಹೂವಿನ ಹಾಗೆ ಗಮಗಮಿಸಿ ಚುಂಬನ ಕೊಟ್ಟಂತೆ ಆಗುತ್ತದೆ. ಸೀತಾ, ವೇಳೆ ವ್ಯರ್ಥ ಹಾಳು ಮಾಡಬೇಡ. ಸೀತಾ, ಬರೇ 5 ನಿಮಿಷ ಇವತ್ತು ನನ್ನವಳಾದರೆ ಸಾಕು. ನಿನ್ನನ್ನು ಬಂಗಾರದ ಪಲ್ಲಕ್ಕಿಯಲ್ಲಿ ಕೂಡಿಸಿ ನನ್ನ ಮನೆ ಧರ್ಮ ದೇವತೆಯಂತೆ ನಾ ಸಾಯುವವರೆಗೆ ಪೂಜಿಸುವೆ. ಈ ತರ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲವೇ? ಮರ್ಯಾದೆಯಿಂದ ಹೇಳುತ್ತೇನೆ, ನಾನೊಂದು ಮಾತು ಹೇಳುತ್ತೇನೆ ಕೇಳು. ನೀನು ವರಿಸುತ್ತೇನೆ ಎಂದು ಮುಂದೆ ಬರುತ್ತೇನೆ ಅಂತ ಹೇಳ್ತಾ ಇದೆಯಲ್ಲ, ಆ ಮಾತನ್ನು ನಾನು ಹೇಳಿದ ಹಾಗೆ ಕೇಳು. ಇಲ್ಲದಿದ್ದರೆ ನಿನ್ನ ಅಕ್ಕ ತಂಗಿಯರನ್ನು ಕರೆದು ತಂದು ನನ್ನ ಗಂಡನ ಪಕ್ಕದಲ್ಲಿ 5 ನಿಮಿಷ ಕಳಿಸು. ಸರ್ಕಾರ ಸುಖವನ್ನು ತೋರಿಸಿ ಕಳಿಸುತ್ತಾನೆ ಆ ನನ್ನ ಗಂಡ. ನೀನು ಏನು ಬೇಕಾದರೂ ಮಾತನಾಡು. ಈ ಸಮಯ ಇನ್ನು ವ್ಯರ್ಥ ಹಾಳು ಮಾಡಲಾರಣ. ಇನ್ನು ನಿನ್ನ ಅಂಗ ಸುಖ ಪಡೆಯದೆ ಹೋದರೆ ನಮ್ಮಪ್ಪನ ಮಗನೇ ಅಲ್ಲ. ಪಾಪಿನ ಮಗನೇ, ಒಂದು ಪವಿತ್ರ ಹೆಣ್ಣನ್ನು ಕೆಳಕುವ ನೀನ್ಯಾವ ಗಂಡಸರೇ? ನನ್ನ ವಿಷಯದಲ್ಲಿ ಮತ್ತೆ ಮಾತಾಡಲು ಬರುವನು ನೀನ್ಯಾವನು? ಈ ಪವಿತ್ರ ಮಾತೆಯ ಮಗ ನಿಮ್ಮಂತ ಸೊಕ್ಕಿನ ಕಾಮುಕರ ಸೊಕ್ಕನ್ನು ಮುರಿಯಲು ಸಿದ್ಧನಾಗಿ ಬಂದಿರೋ ಯಮರಾಜ. ಸುಮ್ಮನೆ ನನ್ನ ತಂಟೆಗೆ ಬರಲು ಇಲ್ಲಿನ ತೊಲಗ ಮಗನೇ. ನೋಡಪ್ಪ ವೈದ್ಯನ, ಇವರನ್ನು ಸುಮ್ಮನೆ ಬಿಡಬೇಡ. ಇಂಥವರು ಈ ಭೂಮಿ ಮೇಲೆ ಬದುಕಬಾರದು. ಅಪ್ಪಮ್ಮ, ನಿಮ್ಮನ್ನು ಬಲಾತ್ಕಾರ ಬಂದಿನ ಈ ಸ್ಥಳ ಮಗನಿಗೆ ಏನು ಮಾಡಲಿ? ಇಲ್ಲೇ ಬೇರ್ಪಡಿಸಲೇ ಅಥವಾ ಇಲ್ಲೇ ಸುಟ್ಟು ಹಾಕಲೇ? ಏನು ಮಾಡಲಿ? ಮೈದನ, ಸಮಾಧಾನ ತಂದಿಕೋ. ಯಾಕಂದ್ರೆ ಇದೊಂದು ಸತಿ ಇವನನ್ನು ಕ್ಷಮೆ ಮಾಡಿಬಿಡು. ಯಾಕಂದ್ರೆ ಇವನು ಈ ರೀತಿ ಮಾಡಿದ್ರೆ ಇವನಿಗೆ ಶಿಕ್ಷೆ ಕೊಟ್ರೆ ಏನಾದ್ರೂ ಆಗತ್ತೆ. ಇದೊಂದು ಸಲ ಕ್ಷಮಿಸಿದರೆ ಒಳ್ಳೆ ಮನುಷ್ಯನಾಗಿ ಬಾಳುತ್ತಾನೆ ಏನೋ. ನನಗಿದೆ ಬದುಕೋದಕ್ಕೆ ದಾರಿ ಮಾಡಿಕೊಡು. ಕೇಳಿದೇನು ನನ್ನ ಅತ್ತಿಗೆ ಆಡೋ ಮಾತನ್ನು? ನನ್ನ ಅತ್ತಿಗೆ ಕ್ಷಮೆದಾನ ಮಾಡೋ ಒಂದು ಹೇಳ ಬಳಕ ನಿನಗೂ ಪದಿ ಕುಡಿಸಿದ ಮಗನ ಹೊರಟಾಗಿಲ್ಲ. ಆನೆ ನಡೆದುತ್ತೆ ದಾರಿ ದಮ್ಮಿದ್ರೆ ತಾಯಿ ಬಂದ್ರೆ ಜಾಗ ಯಾವುದೇ ಇರಲಿ, ಜನ ಯಾರೇ ಇರಲಿ, ಈ ಸಮಯದಲ್ಲಿ ನೀವ್ಯಾಕೆ ಬರ್ಲಿಕ್ಕೆ ಹೋದ್ರಿ? ನೋಡಪ್ಪ ಮೈದನ, ನೀನು ಕೂಡ ಊಟಕ್ಕೆ ಬರಲಿಲ್ಲ ಮತ್ತು ಅವರು ಶ್ರೀಮಂತರ ಮನೆಗೆ ಹೋದರು, ಅವರು ಕೂಡ ಬರಲಿಲ್ಲವಲ್ಲ. ಅದಕ್ಕೆ ನಾನೇ ಬುದ್ಧಿ ತೆಗೆದುಕೊಂಡು ಬಂದ್ರೆ ಆಯ್ತು ಅಂತ ಬಂದಿದೆ. ನೋಡಪ್ಪ ಮೈದನ, ಈ ವಿಷಯವನ್ನು ನಿಮ್ಮ ಅಣ್ಣ ನಮಗೆ ತಿಳಿಸಬೇಡಪ್ಪ. ಆಯ್ತು ಹೊತ್ತಿಗೆ ಈ ವಿಷಯ ಅಣ್ಣನ ಮುಂದೆ ಹೇಳುವುದಿಲ್ಲ ಅಂತ ನಡಿ ಹೊತ್ತಿಗೆ ಮನೆಗೆ ಹೋಗೋಣ. ಈ ನಾಟಕವು ವೇದಿಕೆಯ ಮೇಲೆ ಬರಲು ಸಾಕಷ್ಟು ಜನರಾಗಿದ್ದಾರೆ. ಅವರಿಗೆ ಎಲ್ಲರ ಪ್ರೀತಿಯ ಚಪ್ಪಾಳೆ ಮುಖಾಂತರ ಹೊರತುಂಬಿಸೋಣ. ಹಾಗೂ ಮಾಳುವಣ್ಣ ಮೋಟೆಯವರು ಕಂಪ್ಯೂಟರ್ ಸೆಂಟರ್ ಗೋಪಿ ಮತ್ತು ಭರಮ ಪಾತ್ರಧಾರಿಗೆ ಒಂದು 100 ರೂಪಾಯಿ ಕೊಟ್ಟಿದ್ದಾರೆ. ಇಬ್ಬರು ಬಂದು ಸ್ವೀಕರಿಸಬೇಕು. 100 ರೂಪಾಯಿ ಗೋಪಿ ಮತ್ತು ಭರಮ ಪಾತ್ರಧಾರಿ. ಏನು ಒತ್ತಿಗಾಡಬೇಡ, ಇಷ್ಟ ಹೇಳಿ ಕೈ ಆಡಬೇಡ, ಇವ್ರು ಕೂತಲ್ಲಿ ಬರಬಾರ್ದು. ಮಾಳವಣ್ಣ ಮೋಟೆ ಈ
ನನ್ನ ಚಿಕ್ಕ ಅಲ್ಪೇಶವನ್ನು ಕಂಡು ನನ್ನ ತುಂಬಾ ಮಾಡಿದ್ದು ಇದು $100 ಕೊಟ್ಟರೆ ಧನ್ಯವಾದ. ಮಾಳು ಮೂಟೆ 100 ರೂಪಾಯಿ ಕೊಟ್ಟರೆ ಅವ್ರಿಗೆ ತುಂಬಾ ಶಿಲಾ ಶಿಲಾ ಅತ್ತಿಗೆ ಏನಮ್ಮ ಒಳಗಿನಿಂದ ಕೊಡ ಹಿಡಿದುಕೊಂಡು ಬಂದಿದೆಯಲ್ಲ ನೋಡಮ್ಮ ಆದಷ್ಟು ಬೇಗನೆ ನೀರು ತೆಗೆದುಕೊಂಡು ಬರಮ್ಮ. ಆಯ್ತು ಬೇಗ ಬಂದ್ಬಿಡ್ತೀನಿ. ಆಯ್ತಾ ಅತ್ತಿಗೆ? ಆಯ್ತಮ್ಮ ಆದಷ್ಟು ಬೇಗನೆ ಬರಮ್ಮ. ಸರಿ. ಜಗನ್ಮಾತೆ ಮಹಾತಾಯಿ ಈ ಸಂಸಾರ ಎಂಬುದು ನಗು ನಗುತ್ತಾ ಪಾರು ಮಾಡಮ್ಮ ತಾಯಿ. ನಿನ್ನನ್ನೇ ಕುಡಿದು ತಾಯಿ ನಿನ್ನನ್ನೇ ಕುಡಿದು. ಒಬ್ಬಳೆ ನಿಂತು ಏನೋ ವಿಚಾರ ಮಾಡದಂತ ಕಾಣ್ತಾ ಇದೆಯಲ್ಲ. ಬನ್ನಿ ಸ್ವಾಮಿ, ಈಗ ಬಂದ್ರ ಸ್ವಾಮಿ? ಹಾ ಸ್ವಾಮಿ, ನೀವು ಹೋದ ಕೆಲಸ ಏನಾಯ್ತು? ಯಾಕೆ ನಿಮ್ಮ ಮುಖ ಬಾಡಿದಂತೆ ಕಾಣ್ತಿದ್ದೀರಾ ಸ್ವಾಮಿ? ಶ್ರೀಮಂತರು ಏನಾದ್ರು ಅಂದ್ರೆ ಹೇಳಿ ಸ್ವಾಮಿ, ಹೇಳಿ. ಸೀತಾ, ಮುಖ ಸಪ್ಪಗೆ ಮಾಡಿಕೊಂಡು ಬರುದು ಒತ್ತಡೆಗಿರಲಿ ಸೀತಾ. ಆ ಸಾಹುಕಾರನು ಖಡ ಖಂಡಿತವಾಗಿ ಹೇಳಿಬಿಟ್ಟ ಸೀತಾ, ಖಡ ಖಂಡಿತವಾಗಿ ಏನಂತ ಹೇಳಿದ್ರು ಸ್ವಾಮಿ? ಸೀತಾ, ನಮ್ಮ ತಂದೆಯವರು ಮಾಡಿದ ಸಾಲ ಪೂರ್ತಿ ಚುಕ್ತ ಮಾಡಿಬಿಡು ಅಂತ ಹೇಳಿಬಿಟ್ರು ಸೀತಾ. ಪೂರ್ತಿ ಚುಕ್ತ ಮಾಡಿಬಿಡು. ನೀವು ಎಲ್ಲ ಸಾಲವನ್ನು ಚುಕ್ತ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಸ್ವಾಮಿ? ನಿಜ ಸೀತಾ, ನಿಜ. ಆದರೂ ಆ ಶ್ರೀಮಂತರು ಇನ್ನು 1 ಲಕ್ಷ ರೂಪಾಯಿ ಸಾಲವಿದೆ ಅಂತ ಹೇಳಿದ್ದಾರೆ ಸೀತಾ. 1 ಲಕ್ಷ ರೂಪಾಯಿ ಸಾಲವಿದೆ. ಸೀತಾ, ನನ್ನ ಒಂದು ಯೋಚನೆ ತೋಚದಂತಾಗಿದೆ ಸೀತಾ, ತೋಚದಂತಾಗಿದೆ. ಸೀತಾ, ಇತ್ತ ಬೆಳೆದು ನಿಂತ ತಂಗಿಯ ಮದುವೆ ಚಿಂತೆ ಆದರೆ ಇನ್ನೊಂದು ಕಡೆ ಕಲಿತು ನಿರುದ್ಯೋಗಿಯಾಗಿ ಅಲಿತಿರುವ ನನ್ನ ತಮ್ಮನ ಚಿಂತೆ ಸೀತಾ, ನನ್ನ ತಮ್ಮನ ಚಿಂತೆ. ಸೀತಾ, ನಮ್ಮಂತ ಬಡವರು ಈ ಭೂಮಿ ಮೇಲೆ ಬದುಕಬಾರದು ಸೀತಾ, ಒಳ್ಳೆತನಕ್ಕೆ ಈ ಭೂಮಿಯಲ್ಲಿ ಕಷ್ಟಪಟ್ಟಿಕ್ಕ ಬುದ್ಧಿ ಕಾಣೋ, ಎಲ್ಲನ ತಡೆಯುವ ಶಕ್ತಿ ಒಳ್ಳೆ ಮನಸ್ಸರಿಗಷ್ಟೇ ಕಾಣೋ. ಎಲ್ಲ ನಿನ್ನವರು ಆಗಿರಲು ಮನಸ್ಸಿನ ಸಾವುಕಾರ. ನೀವೇ ಹೀಗೆ ಮಾತನಾಡಿದ್ರಿ ಸ್ವಾಮಿ? ಮುಂದೆ ನನ್ನ ಗತಿ ಹೇಗೆ ಸ್ವಾಮಿ? ಹೇಗೆ? ಅದು ಅಲ್ಲದೆ ನಿಮ್ಮ ಅಪ್ಪ ಆತಂಕೀರ ಪಾಡಿದು. ಹಾ ಸ್ವಾಮಿ, ಸಮಾಧಾನ ತಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಸ್ವಾಮಿ. ಈ ಎಲ್ಲವನ್ನು ಸರಿ ಹೋಗುತ್ತೆ. ದೇವರು ಎಲ್ಲಿದ್ದಾನೆ ಆ ನಿನ್ನ ದೇವರು? ನಮ್ಮಂತವರ ಪಾಲಿಗೆ ಮೂಕಾಗಿ ಗುಡಿಯಲ್ಲಿ ಕಲ್ಲಾಗಿ ಕೂತಿದ್ದಾನೆ. ದೇವರಲ್ಲಿದೆ ಗುಡಿಯಲ್ಲಿ, ನ್ಯಾಯ ಎಲ್ಲಿದೆ ಜಗದಲ್ಲಿ.
ಗತಿ ಏನು ಸ್ವಾಮಿ? ಹಿಂದೆ ಇರೋರು ತಮ್ಮ ತಂಗಿಯರ ಗತಿ ಹೀಗೆ. ಸ್ವಲ್ಪ ಸಮಾಧಾನ ತಂದಿದ್ದೀರಿ ಸ್ವಾಮಿ, ಎಲ್ಲವನ್ನು ಸರಿ ಹೋಗುತ್ತೆ. ವಿಶ್ರಾಂತಿ ಇನ್ನೆಲ್ಲಿದೆ ಸೀತಾ ವಿಶ್ರಾಂತಿ? ಆ ಶ್ರೀಮಂತನು ಆಡಿದ ಒಂದೊಂದು ಮಾತು ನನ್ನ ಎದೆಯಲ್ಲಿ ಚುಚ್ಚಿ ಬೆನ್ನಿಂದ ಪಾರಾದಂತಾಗಿದೆ ಸೀತಾ. ಸೀತಾ ಸೀತಾ, ಆ ಶ್ರೀಮಂತನ ಸಾಲ ತೀರಿಸುವವರೆಗೂ ನನಗೆ ಎಲ್ಲಿ ವಿಶ್ರಾಂತಿ ಸೀತಾ? ನನಗೆ ಎಲ್ಲಿ ವಿಶ್ರಾಂತಿ? ಸ್ವಾಮಿ ಹೆದರಬೇಡಿ, ಧನ್ಯವಾಗಿರಿ ಸ್ವಾಮಿ, ಧನ್ಯವಾಗಿ. ಘಾತವಾಯ್ತಣ್ಣ, ಘಾತವಾಯ್ತು. ತಮ್ಮ, ನಮ್ಮ ಹೊಲದಲ್ಲಿದ್ದ ತೊಗರಿ ಚೀಲವನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರಣ್ಣ, ಕಳ್ಳತನ ಮಾಡ್ಕೊಂಡು. ತಮ್ಮ ಲಕ್ಷ್ಮಣ, ಇದ್ದ ಕಾಳುಗಳನ್ನು ಮಾರಿ ಅಯ್ಯೋ ಆ ಶ್ರೀಮಂತನ ಸಾಲ ತೀರಿಸಬೇಕೆಂದರೆ ಅಯ್ಯೋ ನಗುತ್ತೈತೆ ದೈವ, ಅಳುತ್ತೈತೆ ಜೀವ, ನಗುತ್ತೈತೆ ದೈವ, ಅಳುತ್ತೈತೆ ಜೀವ, ವಿಧಿಯಾದ ಅಯ್ಯೋ ವಿಧಿಯೇ, ನಾನೊಂದು ಬಗಿದರೆ ನಾನೊಂದು ಆಗುವುದೇ. ಆರೇನು ಮಾಡುವರು ಯಾರಿಂದಲೇನಿಹುದು, ಇದು ಈ ವಿಧಿಯಲ್ಲಿಕ್ಕಿದೆ. ಆರೇನು ಮಾಡುವರು ಯಾರಿಂದಲೇನಿಹುದು. ಸ್ವಾಮಿ ಸ್ವಲ್ಪ ಧೈರ್ಯವಾಗಿರಿ ಸ್ವಾಮಿ, ಧೈರ್ಯವಾಗಿ ಸ್ವಲ್ಪ. ಕುಣಿಸಲುವಲ್ಲಿ ಕುಂದೋಣೆಯಾರೆ, ವಿಧಿಯಾದ ಬಗೆದೆಂಗೆಯಲ್ಲ ನಡೆದೋಗಲಿಂದೆ, ಸ್ವಾಮಿ ನನ್ನ ತೆಗೆದುಕೊಳ್ಳಿ ಸ್ವಾಮಿ. ನಮ್ಮ ಮದುವೆಗಂತ, ನನ್ನ ತಾಯಿ ತನ್ನ ಮದುವೆಗಂತ ಈ ಚಿನ್ನದ ಬಳೆಗಳನ್ನು ಮಾಡಿಸಿದ್ದೀನಿ ಸ್ವಾಮಿ. ಇದನ್ನು ಮಾರಿ ಆ ಶ್ರೀಮಂತರ ಸಾಲ ತೀರಿಸಿ ಸ್ವಾಮಿ, ತೀರಿಸಿ. ಅಯ್ಯೋ ವಿಧಿಯೇ, ಸೀತಾ, ಈ ರೀತಿ ತವರ ಮನೆಯವರು ಮಾಡಿಸಿಕೊಟ್ಟ ಈ ಒಡವೆಯನ್ನು ಮಾಡಿ ಸಾಲ ತೀರಿಸುವುದು ಬೇಡ ಸೀತಾ, ಸಾಲ
ಮಾತುಗಳನ್ನು ನಿನ್ನ ಹತ್ತಿರ ಇರಲಿ ಸೀತಾ, ನಿನ್ನ ಹತ್ತಿರ ಇರಲಿ. ಬೇಡ ಸ್ವಾಮಿ, ನೋಡಿ ಸ್ವಾಮಿ, ಈ ನಿಮ್ಮ ಪ್ರೀತಿ ವಾತ್ಸಲ್ಯದ ಬುದ್ಧಿ ಈ ಬಂಗಾರದ ಬಳೆಗಳನ್ನು ಹೆಚ್ಚಿದ್ದಲ್ಲ ಸ್ವಾಮಿ. ಯಾಕಂದ್ರೆ ನಮಗೆ ಕಷ್ಟ ಬಂದಾಗ ಇವನ್ನು ಬಚ್ಚಿಟ್ಟರೆ ಏನು ಪ್ರಯೋಜನ? ಏನು ಪ್ರಯೋಜನ? ನೋಡಿ ಸ್ವಾಮಿ, ಕಾಲ ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮುಂದೆ ಒಂದಿಲ್ಲ ಒಂದು ದಿವಸ ಒಳ್ಳೆ ಕಾಲ ಬಂದು ಬರಲಿ ಸ್ವಾಮಿ. ಅವಾಗ ನನಗೆ ಚಿನ್ನದ ಬಳೆಗಳನ್ನು ಮಾಡಿಸಿಕೊಳ್ಳುತ್ತೆ. ಬೇಡ ಸೀತಾ, ಬೇಡ. ಇಂಥ 1 ಎಕರೆ ಹೊಲನಾದರೂ ಮಾರಿ ಸಾಲ ತೀರಿಸಿದರಾಯ್ತು ಸೀತಾ. ಅಣ್ಣ, ಹಿರಿಯರ ಕಾಲಿನ ಉಳಿದು ಬಂದ ಆ ಭೂಮಿ ತಾಯಿನು ಮಾಡುವುದು ಬೇಡಣ್ಣ, ಬೇಡ. ನಮ್ಮೊಂದು ಮಾತಿನ ನಡೆಸ್ಕೊಡ್ತೀಯಣ್ಣ. ತಮ್ಮ ಲಕ್ಷ್ಮಣ, ನಿನ್ನ ಮಾತು ಎಂದಾದರೂ ಮೀರಿ ನಡೆದಿದ್ದು ನೋಡಿದೆಯಲ್ಲ ತಮ್ಮ, ನೋಡಿದೆಯಲ್ಲ ತಮ್ಮ. ಲಕ್ಷ್ಮಣ, ಈ ನಿನ್ನ ಅಣ್ಣನಿಗೆ ಏನು ಕೇಳ್ತಿ ಕೇಳು ತಮ್ಮ, ಏನು ಕೇಳ್ತಿ ಕೇಳು. ಅದನ್ನು ಬಿಡಲು ನಾನು ಸಿದ್ಧನಾಗಿರುತ್ತೇನಪ್ಪ. ಅಣ್ಣ, ಚಿಕ್ಕನಿಂದ ಇಲ್ಲಿವರೆಗೂ ನನ್ನ ದೊಡ್ಡವನಾಗಿ ನಿತ್ಯವಂತನಾಗಿ ಮಾಡಿದೆ. ನಾನು ಕಲಿತ ಪ್ರತಿಫಲಕ್ಕಾಗಿ ಆ ದೇವರು ನನಗೊಂದು ಚಿಕ್ಕ ನೌಕರಿ ಕಳಿಸೋದಂತಂದೆ. ಅಂದಾಗ ನೀನು ದುಡಿದು ತಂದು ಹಾಕುವ ಕೂಳು ಮನೆಯಲ್ಲಿ ಕೂತು ತಿನ್ನು ನನ್ನಿಂದ ಆಗದೋಣ, ಆಗದು. ಅದಕ್ಕಾಗಿ ಆ ಶ್ರೀಮಂತರ ಮನೆಯಲ್ಲಿ ಚೀತನಾಳಿಗೆ ದುಡಿದು ಅವರ ಸಾಲ ಮುಟ್ಟಿಸ್ತಾನೆ, ಅವರ ಸಾಲ ಮುಟ್ಟಿಸ್ತೀನಿ. ಮಂಡ ಇನ್ನು ಜೀವಂತವಾಗಿರುವಾಗಲೇ ಆ ಶ್ರೀಮಂತನ ಮನೆಯಲ್ಲಿ ಜೀತದಾಳಾಗಿ ದುಡಿತೀನಿ ಅಂತ ಹೇಳ್ತಾ ಇದೆಯಲ್ಲ ತಮ್ಮ. ಬೇಡ ತಮ್ಮ, ಬೇಡ. ಅಣ್ಣ, ಇದರಲ್ಲಿ ತಪ್ಪು. ನೀನು ದುಡ್ಕೊಂಡು ಹಾಕುವ ಕುಳು ತಿಂದು ಮನೆಯಲ್ಲೇ ಬೀಳಂತೇಳ, ಮನೆಯಲ್ಲೇ ಬೀಳಲು. ಲಕ್ಷ್ಮಣ, ನಿನ್ನನ್ನು ದುಡಿಯಲು ಹಚ್ಚಬೇಕಾದರೆ ಎಂದೋ ದುಡಿಯಲು ಹಚ್ಚುತ್ತಿದ್ದೆವು ತಮ್ಮ. ತಾಯಿ ತಂದೆಯ ಪ್ರೀತಿ ಎರಿಯದವ ಅಂತ ತಿಳಿದು ನಿನ್ನನ್ನು ಹೂವಿನಂತೆ ಜೋಪಾನ ಮಾಡಿದ ತಮ್ಮ, ಹೂವಿನಂತೆ. ನಿನ್ನನ್ನು ಕಲಿಸಿ ವಿದ್ಯಾವಂತನಾಗಿ ಮಾಡಿದೆ. ಇದೇನು ತಮ್ಮ, ನೀನು ಕಲಿತ ವಿದ್ಯೆ ಇದೇನು? ಕಲಿತು ನೀನೊಬ್ಬ ದೊಡ್ಡ ಸಾಹೇಬನಾಗಬೇಕು. ದೊಡ್ಡ ಸಾಹೇಬನಾಗಿ ನನ್ನ ಮುತ್ತಿನ ತಂಗಿಯ ಮದುವೆ ಮಾಡಬೇಕು ತಮ್ಮ. ತಂಗಿಯ ಮದುವೆಗೋಸ್ಕರ ನೀನ್ ಈ ರೀತಿ ಕಣ್ಣೀರು ಹಾಕೋದಾದ್ರೆ ನಾನು ಮದುವೆನೇ ಆಗೋದಿಲ್ಲಣ್ಣ, ಮದುವೆನೇ ಆಗೋದಿಲ್ಲ. ಹಾಗಲ್ಲಮ್ಮ ತಂಗಿ, ಹಾಗಲ್ಲ. ಹೆಣ್ಣು ಒಂದಲ್ಲ ಒಂದು ದಿನ ಈ ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕಮ್ಮ, ಗಂಡನ ಮನೆಗೆ ಹೋಗಲೇಬೇಕು. ತಂಗಿ, ಅಂದಾಗಲೇ ಈ ಸಮಾಜದಲ್ಲಿ ಹೆಣ್ಣಿಗೆ ಒಂದು ಬೆಲೆಯಮ್ಮ, ಹೆಣ್ಣಿಗೆ ಒಂದು ಬೆಲೆ. ತಂಗಿ ನಿನಗೆ ಎಷ್ಟು ಬೇಗನೆ ಬೇಡವಾಗಿ ಹೋದ್ಲಿ ನನ್ನ ಅತ್ತಿಗೆ. ಅಣ್ಣ, ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದೆ ನತ್ತಿಗೆ. ಇಲ್ಲಮ್ಮ ಸೀದಾ, ಇದೆಲ್ಲ ಹೇಳುತ್ತಿರೋ ಮಾತು ಸತ್ಯವಿದೆ. ಪರಿಸ್ಥಿತಿ ಅನುಗುಣವಾಗಿ ನಾನೊಂದು ತಪ್ಪು ಮಾತಾಡೋಣ. ಈ ನಿನ್ನ ತಮ್ಮನನ್ನು ಕ್ಷಮಿಸೋಣ, ಕ್ಷಮಿಸು. ಇನ್ನೊಂದು ಬಿಡಿ. ಅಮ್ಮ ಲಕ್ಷ್ಮಣ,
ಯಾವ ಕೆಟ್ಟಗಳಿಗೂ ಏನು ಅರಿಯದೆ ಈ ಕೆಟ್ಟ ಕೈಗಳಿಂದ ನೀನು ಹೊಡೆದಿದ್ದು ಏನೋ ತಪ್ಪಿಲ್ಲ ಅಣ್ಣ. ಇಂದು ಪೊಲೀಸ್ ಖಾತೆಯಲ್ಲಿ ಅರ್ಜಿ ಕರೆದಿದ್ದೆ. ನಾನು ಬೇಗ ಹೋಗಿ ಅರ್ಜಿ ಹಾಕಿ ಬರ್ತೀನಣ್ಣ. ನನಗೆ ಆಶೀರ್ವಾದ ಮಾಡೋಣ. ತಮ್ಮ ಲಕ್ಷ್ಮಣ, ಆ ಶಿವಲಿಂಗೇಶ್ವರನು ನಿನಗೆ ಒಳ್ಳೆ ನೌಕರಿನ ಯಾವ್ದಾರು ದಯಪಾಲಿಸಿಲ್ಲಮ್ಮ, ಒಳ್ಳೆ ನೌಕರಿ ದಯಪಾಲಿಸಿಲ್ಲ. ಆಯ್ತಣ್ಣ, ಅತ್ತಿಗೆ ಹೋಗಿ ಬರ್ತೀನಿ. ನನಗೆ ಆಶೀರ್ವಾದ ಮಾಡಿ. ತಂಗಿ ಹೋಗಿ ಬರ್ತೀನಮ್ಮ. ಮುಗಿಸ್ರೆ ಸ್ವಾಮಿ, ನಡೆಯಿರಿ. ಒಳಗೆ ಸ್ವಲ್ಪ ದೇಹ ರೆಸ್ಟ್ ಮಾಡೋರಕ್ಕೆ ನೋಡಮ್ಮ ಸೀತಾ, ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬರೋಣ. ನಡೆಯಮ್ಮ. ಆಯ್ತು, ಬನ್ನಿ ಹೋಗಿ. ಸಾಕಾಗೋತ್ರಿ ಪಂಚಾಯತಿ ಹೇಳ್ಬಿಡು ನೌಕರಿ ಇಲ್ಲ. ಅವನು ಎಷ್ಟು ಕರೆಕ್ಟ್ ಟೈಮ್ಗೂ ನೀರು ಬಿಟ್ರು ಇನ್ನ ನೀರು ಬಂದಿಲ್ಲ ಅಂತಾರೆ ಮಂದಿ. ಅಲ್ಲ ಅವನು ಮಲ್ಲುಗೌಡ್ರು ನಮ್ಮ ನಾಟನ ಬಕ್ಕುಮರಿ ಹಂಗೆ ಡ್ಯೂಟಿ ಮಾಡಿದ್ರೆ ಹಿಂಗೆ ಬರ್ದಂಗೆ ಆತನ. ಏನೇನು ಆತದ ಮಾಡು ನೀರು ಬಿಡಕ್ಕೆ ಬರ್ಸೋಣ. ಕಿವಿಯಾನ ಜನ್ಕಿ ಎಲ್ಲರ ಬಂದಿಯ ಹುಡುಕಿ ಏನ ಗಂಗಾ ಇವತ್ತು ಫುಲ್ ಗಿಚ್ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟಾಯ್ತು ತಲೆ. ಬಾರಾಗಿಂಡಿ ನಂದೈತಿ ಕೂರಿ ಗಡಿ, ಮಟ್ಟಿಗೆ ಬಾರಾಗಿಂಡಿ ನಂದೈತಿ ಕೂರಿ ಗಡಿ, ದೊಡ್ಡಗ ಸಿಕ್ಕೈತಿ ಬಾರಿ ಬಾರಿ ಚಂದನ ಪಟ್ಟಿ, ಸಿಕ್ಕೈತಿ ಬಾರಿ ಬಾರಿ ಚಂದನ ಪಟ್ಟಿ. ಗಂಗಾ ಏನಿತ್ತು ಇವತ್ತು ಗಿಚ್ ಕಾಣ್ಲತ್ತದ? ಏನು ಭಾರಿ ಅದ? ಏನು ವಿಶೇಷ? ಬರ್ಮ, ಇದೆಲ್ಲ ನಿನಗಾಗಿ. ಹೌದಾ ಗಂಗಾ? ಬರ್ಮ, ನನಗೆ ಹೆಂಗ ಕಾಣಕತ್ತೇನು? ವಾ 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 ವಾ, ಒಳ್ಳೆ ಕನಸಿನ ರಾಣಿ ಮಾಲಾಸರಿ ಹಂಗೆ ಕಾಣಕತ್ತಿ. ಗಂಗಾ ಹಿಂಗೆ ಕಾರಣ ಬರ್ಮ, ನಾ ಇನ್ನೂ ಮಟ್ಟ ಸಣ್ಣಕ್ಕಿದ್ದೀನಿ, ಈಗ ದೊಡ್ಡಕ್ಕಾಗೀನಿ. ಗಂಗಾ ಭಾಳ ಚಲೋ ಆಯ್ತು ನೋಡು. ಈ ಸಣ್ಣ ಕಿತ್ತಿದ ಕೇಳಿ ಮನಸ್ಸಿನ ಮರ ನೀವು ದೊಡ್ಡ ಕೇಳಿ ಸುದ್ದಿ ಕೇಳಿ ನನಗಂತೂ ಹಾಲು ಕುಡ್ದ ಸಂತೋಷ ಆಯ್ತು. ಗಂಗಾ
ನಾನು ಹೇಳಿದ ಏನ್ ಮಾಡ್ದೆ? ನಾನು ಮನ್ಯಾಗ ಕುತ್ಕೊಂಡ ಒಬ್ಬಾಗೆ ಕೂತ್ ವಿಚಾರ ಮಾಡೇನೆ ನಿನ್ನ ಮದ್ವಿ ಆಗ್ಬೇಕಂತ. ಖರೆ ಹೇಗಂದ್ರೆ ಹೇಳು ಮಾತ. ಸತ್ಯವಾಗ್ಲು ನಮ್ ತಾಯಿ ಸತ್ತಾಗಲ್ಲ ಅಕ್ಕಿ ಮ್ಯಾಗ ಆಣಿ ಮಾಡಿ ದೇವ್ರ ಹನುಮಪ್ಪ, ಇಂದು ನಾನು ಗಂಡ ತರ್ನ ಕಾಣಿಸ್ತಾನ. ತಾಳಿ ಹೋಗಿ ಹನುಮಂತವ್ರಿಗೆ ಬರ್ಮ ನೀ ನನ್ನ ಮದ್ವಿ ಆದಂತ ಇಟ್ಕೋ. ಆಮೇಲೆ ಗಂಗ ನಿನಗೆ ಹೇಳಿದ ಹಾ ಮದುವೆ ಹಾಕಿನ ಚಿಟ್ಗೋ. ಹಾ ಮತ್ ಮದುವೆ ಆಗ ಎಲ್ಲಾರು ಹೆಂಗ ಮಾಡ್ತಾರಲ್ಲ, ನಾನು ಹಂಗ ಮಾಡ್ತೀನಿ. ನಾನು ಕೇಳುದು ಅದನ್ನಲ್ಲ, ನೀನು ಕೆಲಸ ಏನು ಮಾಡ್ತೀಯ ಅಂತ. ಗಂಗ ಹೆಂಗ ಹೊಂಕ ಗಂಗ ಹಾ ಮದುವೆ ಆಗ ಎಲ್ಲರೂ ಹೆಂಗ್ ಮಾಡ್ತಾರ ಹೆಂಗ್ ಕೇಳಿದಿಲ್ಲ. ಈಗ ನೋಡಿಲಿ ಹಾ. ನನ್ನ ಮದುವೆ ಆಗ್ಬೇಕತ್ತ ಹಾ. ನನ್ನ ಕರಾರ್ ಕಂಡೀಷನ್ಗಳದಾವ, ಅವನ್ನೆಲ್ಲ ಪಾಲಿಸ್ತಾರ ನಾನು ಮದುವೆ ಆಗ್ತದೆ. ನಾನು ಬೆಳಿಗ್ಗೆ ಎದ್ದ ಹಾಸ್ಯಾಗಿರ್ತ ಬೆಡ್ ಕಾಫಿ ಬರ್ಬೇಕು. ಅದೇನ್ ದೊಡ್ಡ ಮಾಡೋ ಕೆಲಸ. ನೀನ ಮಕ್ಕೊಂದಿರ್ತಿ, ಅವಾಗ ನೀನ್ ತಿಳ್ಬೇಕಂತ ಅಂದ್ ಇಟ್ಟಿರ್ತೀನಿ. ಮುಂದ್ ನೆಕ್ಸ್ಟ್ ಮತ್ತ ನಾ ಬೆಳಗ್ಗೆ ದಿನ ಹಾಸಿಯಾಗಿರ್ತಲ್ಲ, ನೀರ್ ಜಳಕಕ್ಕ ನೀರ್ ಕಾಸಿಡ್ಬೇಕ. ರಾತ್ರಿ ಕಾಸಿರ್ತೀನಿ. ರಾತ್ರಿ ಅದನ್ನು ನಮ್ಮ ತಮ್ಮ ನನ್ನಾಗ ಬಲ್ಕೋಣ ಹೇಳ್ತೀನಿ. ವೆರೈಟಿ ಬರ್ತದ ಮುಂದೆ ಮತ್ತೆ ಅದು ಮುಂದೆ ಮುಂದೆ ಬೇಕಾದ್ರೆ ಆಯ್ತ್ಲೆ. ನಾಳೆ ಮತ್ತೆ ಬರ್ತೀನಿ, ಅವಾಗ ಏನೇನ್ ಬೇಕು ಅನ್ನೋದು. ಕಡತನ ಬಿಡುವುದಿಲ್ಲ, ಬಿಟ್ಟರ ಜಾತಿ ಮಗನಲ್ಲ, ನಾ ತಿಳದಂಗ ಹಗರಲ್ಲ, ಬಾದಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಹೋಗಿ ಬರ್ತಿ ಏನ ಇನ್ನೊಂದ ಬೇಕು. ಜೋಗವನ್ನೆಲ್ಲ ಬಿಟ್ಟುಕೊಂಡು ಸಾಲಿಗೆ ಚಂದನ ಕಾನಾಗಿ la la la
ಗಂಗಾ ಹೊಂಟೆ ಹೊಂಟೆ ಬಿಟ್ಟಿ ಹೋಗ್ಕಂಡ್ಲ ಹೊಂಟಿ ಟಾಟಾ ನಿಂದ್ರ ಹೊಂಟೆ ಇಲ್ಲ ಹೋಗ್ಕಂಡ್ಲ ಹೋಗೇ ಬಿಟ್ಲು ಹೋಗ್ಪ ಅವನು ಎಂದಿನಿ ತೋ ನಾವು ಈಗ ರಂಗ ಪಂಚಮಿ ರಂಗ ಏನಾಗತ್ತಿತ್ತು ಪರಸ್ನೇ ಸೈಡ್ ಹೋಗ್ಬಿಟ್ಟಾವ ಕಂಗೆ ನೀ ಕಂಡೀಷನ್ ಹಾಕಿಲ್ಲ ಹಾಕು ಆಮ್ಯಾಗಿ ನೋಡ್ಕೋತೀನಿ ಬರ್ಮನ್ನವ್ರು ಪ್ಲೇಟ್ ನೋಡು ಬಾ ಗಂಗಾ ಬಾ ನನ್ನ ಮನಸ್ಸು ತುಂಬಾ ಕೂತಿದೆ ಬಾ ನನ್ನ ಗಂಗಾ ಹಗಲ ರಾತ್ರಿ ಕಾಯ್ತೀನಿ ಬಾ ಬಂದು ನನ್ನ ಕೆನ್ನೆಗೊಂದು ಮುತ್ತು ಕೊಡೋ ಬಾರೆ ನನ್ನ ಎಲ್ಲರಿ ಬಾ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಗೋಪಿ ಏನಿದು ತಪಸ್ ಮಾಡ್ತಿದೆಯಲ್ಲ ಒಂಟು ಕಾಲ ತಪಾಸ್ ಮಾಡಬಹುದು ಅದು ಕರೆನ ಬಿಡ ನೀ ಹೇಳೋ ಮಾತು ಗೋಪಿ ನೀ ಇಷ್ಟೊಂದು ನನ್ನ ಪ್ರೀತಿ ಮಾಡತ್ತೆ ಅಂತ ಹೇಳಿ ಒಂದ್ ಎಳಕ್ ನಾನೇನು ಬಿಟ್ಟು ಹೋದ್ನಂದ್ರೆ ಹೇಳ್ಬೋದು ಹರಪೇಟ್ ಹಿಡ್ದೋತೇವ್ ನಾವು ಒಟ್ಟ ಸುಳ್ಳ ಪಿಳ್ಳ ಹೇಳಕ್ ಹೋಗ್ಬೇಡ ನಮ್ಮ ಪ್ರೀತಿ ಪರೀಕ್ಷೆ ಮಾಡಕ್ ಹೋಗ್ಬೇಡ ಗಂಗಾ ಬಾಳ ಇಲ್ಲ ಮೊದಲು ಯಾಗ ಅವ್ರ ಪ್ರೀತಿಗೋಸ್ಕರ ಪ್ರಾಣ ಬಿಟ್ರಲ್ಲ ಆಗ ನಾವು ಈಗ ಸಾಯ್ಲಕ್ಕ ರೆಡಿನೇ ನಿಮ್ಮಿಂದ ಗೋಪಿ ನೀ ಇಷ್ಟೊಂದು ಪ್ರೀತಿ ಮಾಡ್ತೀಯ ಅಂದ್ರ ಮ್ಯಾಕ ನಾ ಯಾಕೆ ನೀನು ಪರೀಕ್ಷೆ ಮಾಡಕ್ ಹೋಗ್ಲಿ ನಾನು ಸ್ವಲ್ಪ ಪರೀಕ್ಷೆ ಮಾಡಿದ್ನೆ ನೀ ನನ್ನ ಸಲುವಾಗಿ ನೋಡಿ ಹೆಂಗ್ ನಗ್ಗಿದ್ದು ಸಾಯ್ತಾನಂತ ಹೇಳಿದ್ದೆ ಬೇಡ ಹಂಗೇನ್ ಬೇಡ ನೀವು ಸುಳ್ಳಕ್ಕೆ ಹೇಳಕ್ಕೆ ಹೋಗ್ಬೇಡ್ರಿ ನೀವು ಜಾಸ್ತಿ ನನ್ನ ಮದುವೆ ಆಗಲ್ಲ ಅಂದ್ರೆ ಗಂಗಾ ಸತ್ಯ ಹೋಗಿ ನಮ್ಮ ಕನ್ನೂರು ಪೂಲ್ ಮೇಲೆ ಬಿದ್ದು ನಾವು ಸತ್ಯ ಬಿಡ್ತೀವಿ ಗೋಪಿ ನೀ ಹಂಗೆಲ್ಲ ಮಾಡಬಾರ್ದು ನಾನು ಇನ್ನ ಲಗ್ನ ಆಗ್ತೇನೆ ಪಕ್ಕ ಪಕ್ಕ ಮಾಸ್ತರ ನೋಡಿ ನಾ ಎಲ್ಲ ಹೇಳ್ಕಂಡ್ಲ ನಾನು ಹಿಂದಿಂದ ಬಂದ ಬಿಡುತ್ತೀನಿ ನೀ ಹೇಳುದೇ ಚೆನ್ನಾಗಿತ್ತು ನೀವು ಜಳಕ ಮಾಡೋದು ಹಿಂದೆ ಬರೋರೇ ನಾವು ಹಂಗೆ ಹೌದಾ ಜಳಕ ಮಾಡಿ ಬಂದಿದ್ದೀರ? ನೀವು ಮಾತು ನಿಮ್ಮ ಹಿಂದಿಂದ ಬರೋಣೆ ಈ ಖುಷಿ ಒಳಗೆ ನಾನು ಫಸ್ಟ್ ಕ್ಲಾಸ್ ಆಗಿ ದಾಜಿ ಆಡ್ಸೋ ಮಾಡ್ತಾರ ಮತ್ತೆ ಆಗ್ತಾನ ಹೊಡೆ ಮಾತ ಹೋಗಿ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಹೋಗಿ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮ ಕಾಲೇಜ್ ಹುಡುಗಿ ನಮ್ಮ ಕಾಲೇಜ್ ಹುಡುಗಿ ಸಾಲಾಗೊಂಡು ದಾರ ಕಟ್ಟಾಳು ಹೋಗಿ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮ ಕಾಲೇಜ್ ಹುಡುಗಿ ನಮ್ಮ ಕಾಲೇಜ್ ಹುಡುಗಿ ಸಾಲಾಗೊಂಡು ದಾರ ಕಟ್ಟಾಳು ನಮ್ಮ ಕಾಲೇಜ್ ಹುಡುಗಿ ಸಾಲಾಗೊಂಡು ದಾರ ಹುಡುಗಿ ಮಾಡಿ ನಮ್ಮ ನಂತರ ಪ್ರೀತಿಯ ಪದಕ ನೀ ಮೊದಲ ಜವರಿ ಮಣಕ ಬಂದರೆಯಾಗುವುದು ತನಕ ನೀ ಮೊದಲ ಜವರಿ ಮಣಕ ಬಂದರ ಭಾವನ್ಯರ ಕಣಕ 1 2 3 ಸ್ಟಾರ್ಟ್
ಹೊಂಟಿ ಬಾ ಜಗದೇ ಬಿಟ್ಟು ಇಲ್ಲೇ ನನ್ನ ಕೆಲಸ ನಾವು ನಡೀತಾ ಸರಿ ಟೈಗರ್ ಕಾಲ್ತಿ ತಂದೆ ತಾಯಿ ಇಲ್ಲದ ಮಗನಾದ ನನ್ನನ್ನು ನಮ್ಮ ಹೆಣ್ಣು ಮಕ್ಕಳಂತೆ ಜೋಪಾನ ಮಾಡಿದರು ನನ್ನ ಅತ್ತಿಗೆ. ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡುತ್ತದೆ. ಅಷ್ಟೇ ಅಲ್ಲ, ನನ್ನ ಅಣ್ಣನಿಗೆ ಒಂದು ಒಳ್ಳೆ ನೌಕರಿ ದೊರಕಿಸಿ ಕೊಡುವಂತ ನೀವು ದಯಪಾಲಿಸಿ ಮಾಡಿ ದಯಪಾಲಿಸಿ. ಅಣ್ಣ ಕಳ್ಳ 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 ನಿಲ್ಲಿಸಿಪ್ಪ. ಯಾರು? ನಾನು ಯಾರು ಎಂದು ಕೇಳ್ತಾ ಇದೀಯಲ್ಲ, ಈ ಊರಿನ ಗರ್ಭ ಶ್ರೀಮಂತ ಪ್ರೇಮರಾಜ ಅಂತ. ಓಹೋ, ನಿನ್ನನ್ನು ನೋಡಿದಾಗ ಗೊತ್ತಾಯ್ತು. ಇರಲಿ, ಇಲ್ಲಿಗೆ ಬಂದ ಕಾರಣ? ಒಂದು ಮಹತ್ವವಾದ ಕೆಲಸ ಆಗಿದ್ದಾಗಲೇ ಬರ್ಬೇಕಲ್ಲ. ಪಾಪ ತಾವು ಹೇಗಿದ್ದೀರಿ ಅಂತ ವಿಚಾರಿಸಲು ಬಂದೆ. ನಮ್ಮ ಸುಖ ದುಃಖ ಕೇಳೋದಕ್ಕೆ ಆ ನನ್ನ ತಂದೆ ಕಾಲೇಶ್ವರಿದ್ದಾನೆ. ನಿಮ್ಮಿಂದ ಸುಖದಾಗಿರುವುದು ಅವಶ್ಯಕತೆ ನನಗಿಲ್ಲ. ನಾನಿನ್ನು ಹೊರಟು ಹೋಗಬಹುದು. ನೋಡು ಶಿಲ್ಪ, ನಾನೊಬ್ಬ ಗರ್ಭ ಶ್ರೀಮಂತ, ಸುತ್ತು 20 ಹಳ್ಳಿಗಳ ಒಡೆಯ. ಭಾಗ್ಯಲಕ್ಷ್ಮಿ ಕೈ ಬೀಸಿ ಕರೀತಿದ್ದಾಳೆ. ಬೆಳಿಗ್ಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಅಲ್ಲಗಳೆದು ಮಾತನಾಡಬೇಡ. ಇಷ್ಟೆಲ್ಲ ಏತಕ್ಕಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ವಿಚಾರ ಮಾಡಿ ನೋಡು. ಅಂದರೆ ನಿನ್ನ ಕೈ ಹಿಡಿದು ನನ್ನ ಮಡದಿಯನ್ನಾಗಿ ಸ್ವೀಕರಿಸಿ ನನ್ನ ಮನೆಯ ಅಪಾರ ಸಂಪತ್ತಿಗೆ ನಿನ್ನನ್ನು ಒಡತಿಯನ್ನಾಗಿಸಿ ಸಹಾಯ ಮಾಡಲು ಬಂದಿರುವೆ. ಮಡದಿಯನ್ನಾಗಿ? ಕೆಲವೇ ಮುದಿ ಹದೆ. ನನ್ನ ಕೈ ಹಿಡಿದು ನಿನ್ನ ಮಡದಿಯನ್ನಾಗಿಸಿಕೊಳ್ಳಲು ಬಂದೇನೋ? ಏನೊಂದು ಶಬ್ದ ಆಡದೆ ಮರ್ಯಾದೆಯಿಂದ ಹೊರಟು ಹೋಗನೆ ನಿಲ್ಲಿಂದ. ಹೊರಟು ಹೋಗಬೇಕೆ? ಹೊರಟು ಹೋಗಲು ಬಂದಿಲ್ಲ ಶಿಲ್ಪ. ಗುಲಾಬಿ ಹೂವಿನಂತಿರುವ ಈ ನಿನ್ನ ಮಕರಂದವನ್ನು ಹೀರಲು ಬಂದಿರುವ. ಬಾಯಿ ಮುದಿ ಹದೆ. ನೋಡಲು ನನ್ನ ತಂದೆ ವಯಸ್ಸಿನವಳಿದ್ಯಾ? ನಿನಗೆ ಯಾಕೆ ಬೇಕು ಈ ಕಾಮದಾಟ? ನೋಡು ಶಿಲ್ಪ, ಕಾಮಕ್ಕೆ ಕಣ್ಣಿಲ್ಲ, ರತಿಕ್ರೀಡೆ ಆಡಲು ವಯಸ್ಸು ಬೇರೆ ಬೇಕಾಗಿಲ್ಲ. ಈ ನಿನ್ನ ಬೆಳ್ಳು ಪುರಾಣ ನನ್ನ ಮುಂದೆ ಹೇಳಬೇಡ. ನೀನು ನನ್ನ ಬಡವರೇ, ನನ್ನ ಅರಮನೆಯಲ್ಲಿ ದೇವತೆ ಅಂತ. ಬಾ ಶಿಲ್ಪ, ಬೇಗನೆ ಬಂದು ನನ್ನ ಮನದಲ್ಲಿ. ಏಯ್! ಮನೆಯಲ್ಲಿ ಯಾರು ಹೇಳುವ ವಿಷಯವನ್ನು ಕಂಡು ಒಂದೇ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬರ್ತಾ ಇದೆಯಲ್ಲ, ನೋಡು, ಮರ್ಯಾದೆಯಿಂದ ಒಂದು ಶಬ್ದನ ಆಡದೆ ಇಲ್ಲಿಂದ ಹೊರಟ ಹೋಗೋ ಕಾಮುಕ. ಎಚ್ಚರ. ಎಚ್ಚರ ಹೇಳುವ ಬಡಾಧಿಕಾರಿ ಹೆಣ್ಣು ನೀನು. ನಿನ್ನನ್ನು ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋಗಕ್ಕೆ ಅವಕಾಶ ಮಾಡಿಕೊಡಲಾರ ಈ ಪ್ರೇಮರಾಜ. ಸುಮ್ಮನೆ ಮಾತಿಗೆ ಮಾತು ಬರೆಸಿ ನನ್ನ ಕಾಮನ ಪುಟ್ಟನ ತೀರಿಸಬೇಡ. ಸುಮ್ಮನೆ ನನ್ನ ಆಸೆಯಂತೆ ಒಪ್ಪಿತು. ನೀವು ಒಪ್ಪಿಕೊಂಡರೆ ನಿನ್ನಿಂದ ನಿಮ್ಮ ಅಣ್ಣಂದಿರು ಸುಖವಾಗಿರ್ಬೋದು. ಈ ವಿಷಯ ನನ್ನ ಅಣ್ಣ ವೀರಾದಿ ವೀರನಿಗೆ ಏನಾದ್ರೂ ಗೊತ್ತಾಗಿದ್ದೆ ನಿಜ ಆದ್ರೆ ನಿನ್ನ ಮೈ ಚರ್ಮವನ್ನು ಸುಲಿದು ನಿನ್ನ ಚರ್ಮದಿಂದ ಅವರ ಮೆಲುವ ಮೆಟ್ಟನಾಗಿ ಮಾಡಿಕೊಳ್ಳುತ್ತಾರೆ. ಬಲು ಎಚ್ಚರ. ಹೋಗು ನಿನ್ನಿಂದ. ಈ ನಿನ್ನ ಬಿಂಕದ ಮಾತು ನನಗೆ ಬೇಕಿಲ್ಲ. ಅದನ್ನೆಲ್ಲ ಅಲ್ಲಗೆಳೆದು ಈ ನನ್ನ ಸುಂದರವಾದ ತೋಟಕ್ಕೆ ಬಂದು ಒಪ್ಪಿಕೋ. ಇಲ್ಲವಾದರೆ ಬಲಾತ್ಕಾರದ ಪ್ರಾಣ ಉಪಯೋಗಿಸಬೇಕಾಗಿತ್ತು ಚೋಟೆ. ಶಿಲ್ಪ, ಈ ನಿನ್ನ ಪ್ರೀತಿಯ ಮಧುರ ಕಂದಕದಲ್ಲಿ ಬಿದ್ದು ಬಳಲುತ್ತಿರುವೆ. ಬೇಗನೆ ಬಂದು ನನ್ನ ಮನ ತನ್ನಿಸು ಬಾ. ನೋಡೋದಕ್ಕೆ ನನ್ನ ತಂದೆ ವಯಸ್ಸಿನವರಿದ್ದೀರಾ? ಈ ಏಸಿ ಕೆಲಸಕ್ಕೆ ಕೈ ಹಾಕಿ ಈ ನಿಮ್ಮ
ಹಿರಿತನಕ್ಕೆ ಧಕ್ಕೆ ತಂದುಕೊಳ್ಳಬೇಡಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನನ್ನನ್ನು ಬಿಟ್ಟು ಹೊರಟು ಹೋಗಿಬಿಡಿ ಪ್ಲೀಸ್. ಅದೆಲ್ಲ ನಿನ್ನ ಗೊಡವಟ ತಗೋರು ನನಗೆ ಬೇಕಿಲ್ಲ. ಸುಮ್ಮನೆ ನನ್ನ ಆಸೆಯಂತೆ ನಡೆದುಕೊಂಡರೆ ಸಾಗುವುದು ನಿನ್ನ ಸುಖಮಯ ಜೀವನ. ದಯವಿಟ್ಟು ನಿಮ್ಮ ಕಾಲಿಗೆ ಬಿಟ್ಟು ಬೇಡಿಕೊಳ್ಳುತ್ತೇನೆ. ನಾನು ನನ್ನ ಅಣ್ಣನಿಗೆ ಒಳ್ಳೆಯ ತಂಗಿಯಾಗಿ ಬಾಳಿ ಬದುಕಬೇಕು. ದಯವಿಟ್ಟು ನೀವು ನನಗೆ ತಂದೆಯಾಗಿ ನನಗೆ ಆಶೀರ್ವಾದ. ತಂದೆಯಾಗಿ ತಂದೆಯಾಗಿ ನನಗೆ ಆಶೀರ್ವಾದ ಮಾಡಬೇಕೆ? ನೋಡು ಶಿಲ್ಪ, ಬೆಳೆದು ನಿಂತ ನಿನ್ನಂತ ಸುಂದರವಾದ ಹೆಣ್ಣುಗಳನ್ನು ಮಗಳೆನ್ನುತ್ತಾ ಹೋದರೆ ಈ ಸಮಾಜದಲ್ಲಿ ಗಂಡರಾಗುವರಾರು? ಈ ನಿನ್ನ ಮಾತು ಕೇಳಿದರೆ ಪ್ರೀತಿ ಪ್ರೇಮಗಳ ಶಬ್ದಕ್ಕೆ ಅರ್ಥವೇ ಸಿಗೋದಿಲ್ಲ. ಸರಿಯಾಗಿ ಅವಕಾಶ ಮಾಡಿಕೊಡುವೆ, ಬಂದು ಬೇಗನೆ ಒಪ್ಪಿಕೋ. ಬಾಯಿ ಮುಚ್ಚೋ ಕಾಮುಕ, ನಿನ್ನಂತೆ ಕಿರಿಚಾಡಿ ಚೀರಾಡಿ ಹೋಗಿ ಎಷ್ಟೆಷ್ಟು ಜನ ಮಣ್ಣು ಮುಕ್ಕಿ ಹೋಗಿದ್ದಾರೆ. ಮಹಾಭಾರತದಲ್ಲಿ ಈ ಸೀತಾ ಮಧ್ಯೆಯನ್ನು ಗಣಕಿದಂತೆ ಈ ಹೆಣ್ಣನ ಕೆಣಕಲು ಬಂದಿದ್ದೆ ನಿಜ. ನೀನಂತ ಮುದಿ ಹತ್ತಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ಗತಿಸಿ ಹೋದ ಹಳೆ ಕತೆ ಹೆದರಿಕೆ ನನಗೆ ಹಾಕಬೇಡ. ನಿನ್ನ ಬಣ್ಣದ ಮಾತಿಗೆ ಮರವಾಗಿ ಹೋಗುವನಲ್ಲ. ನಿಮ್ಮಂತ ಬಡ ಹೆಣ್ಣುಗಳ ಜೊತೆ ರತಿ ಕ್ರೀಡೆ ಆಡಲೆಂದೇ ಆ ದೇವರು ನಮ್ಮಂತವರ ಸೃಷ್ಟಿ ಮಾಡಿದ್ದಾನೆ ಈ ಕಲಿಯುಗದಲ್ಲಿ. ಬಾಯಿ ಮುಚ್ಚ ಹಾದರದ ಪಿಂಡವೇ, ನೀನು ಮನುಷ್ಯನಲ್ಲ, ಕಾಮ ಪಸರಿದಂತೆ ಕಾಣಿಸ್ತಾ ಇದ್ದಲ್ಲ. ನೀನಂತ ಕಾಮುಕರನ್ನು ಹೇಗೆ ಪಾಠ ಕಲಿಸಬೇಕಂತ ಹೆಣ್ಣಿಗೆ ಚೆನ್ನಾಗಿ ಗೊತ್ತು. ಚೆಡೆ ಹೆಣ್ಣು ನೀನು ಬೇಕಾದರೆ ನೀನೊಂದು ಹೆಣ್ಣು. ನೀನು ಏನು ಮಾಡ್ತೀವೋ ನಾನು ನನ್ನ ಕಣ್ಣಾರೆ ನೋಡೇ ಬಿಡ್ತೀನಿ. ಬಾರೋ ಬಾರ ಮೊಟ್ಟು ಮಾಡಿ ನೋಡೇ ಬಿಡ್ತೀನಿ ನಾನು. 20 ಹಳ್ಳಿಯ ಬಡವನಿಗೆ ಇದುವರೆಗೂ ಯಾವ ಹೆಣ್ಣು ಸವಾಲು ಹಾಕಿಲ್ಲ. ನೀನು ಏನು ಮಾಡ್ತೀಯೋ ನಾನು ನನ್ನ ಕಣ್ಣಾರೆ ನೋಡೇ ಬಿಡ್ತೀನಿ. ನನ್ನ ಬಟ್ಟಲು ಬಂದಿದ್ದೆ ನಿಜ. ನನ್ನ ಕಾಲಲ್ಲಿರುವ ಬೆಟ್ಟು ನಿನ್ನ ಕಾಪಾಡ ಮೇಲೆ ಬೋಡಿಸಬೇಕಾಗುತ್ತದೆ. ನನ್ನಂತವನಿಗೆ ನಿನ್ನ ಚಟ್ಟದಿಯ ಹೆದರಿಕೆ ಹಾಕುವ ಯಾವ ಈ ರಾಜವರ್ಮನಿಗೆ ಇದುವರೆಗೆ ಯಾವ ಹೆಣ್ಣು ಈ ರೀತಿ ಮುಟ್ಟಿ ನನ್ನ ಕ್ರೋಧ ಎಬ್ಬಿಸಿಲ್ಲ. ನಾನು ನಿನ್ನ ಭಿಕಾರಿ ನನ್ನ ಮಗನೇ, ಒಂಟಿಯಾಗಿ ಸಿಕ್ಕ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡ್ತೀಯಲ್ಲ, ನಿನಗೆ ನಾಚಿಕೆ ಬರುವುದಿಲ್ಲವೇ? ಈ ನನ್ನ ಘನಕಾರಕ್ಕೆ ಕೈ ಹಚ್ಚಿದವನಾರು. ಅಪ್ಪ, ನೀನು ಒಂಟಿಯಾಗಿ ಸಿಕ್ಕ ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡ್ತೀಯಲ್ಲ, ನಿನಗೆ ನಾಚಿಕೆ ಬರುವುದಿಲ್ಲವೇ? ಕಿರಣ್, ಈ ಸಮಯದಲ್ಲಿ ನೋಡಿ, ಅವರು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳುತ್ತೇನೆ. ನೋಡಿ, ಕ್ಷಮೆ ಕೇಳುವ ಮಾತು ಎಲ್ಲಿಂದ ಬಂತು? ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನೀವು. ಅಂದರೆ ತಾವು? ನಾನು ಈ ಊರಿನ ರಾಮನ ತಂಗಿ ಶಿಲ್ಪ ಅಂತ. ಹೌದು, ತಾವು ಯಾರು ಅಂತ? ನಾನು ಇದೇ ಊರಿನ ಜಮೀನ್ದಾರ್ ಮಗ ಕಿರಣ್ ಅಂತ. ನೀವು ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ನಿಮ್ಮ ಋಣವನ್ನು ಹೇಗೆ ತೀರಿಸಬೇಕಂತ ನನಗೆ ತಿಳಿತಾನೇ ಇಲ್ಲ. ನಿಮ್ಮ ಋಣವನ್ನು ತೀರಿಸಬೇಕಾದ್ರೆ ನನ್ನದೊಂದು ಮಾತನಾಡಿಸ್ಕೊಳ್ತೀರ? ಅದೇನು ಹೇಳು ಶಿಲ್ಪ? ನೀವು ನನ್ನ ಕೊನೆಗೆ ತಾಳಿ ಕಟ್ಟಿ ನನ್ನ ನಿಮ್ಮ ಸತಿಯನ್ನು ಹಂಚಿಕೊಳ್ಳಬೇಕು ಅಂತ. ಇದು ನಿನ್ನ ಕೊನೆಯ ನಿರ್ಧಾರವೇ? ನೋಡಿ, ಈ ಮಾನೆ ನನ್ನ ಹೆತ್ತ ತಂದೆ ತಾಯಿನಿಗೂ ಇದು ಸತ್ಯವೇ? ಸತ್ಯ. ಕಿರಣನ್ನ ಮನವನ್ನು ಗೆದ್ದ ನೀನೇ ನನ್ನ ಪ್ರೇಮದ ರಾಣಿ.
ಪ್ರೇಮ ಗೀತೆ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಕಡಿ ಕಡಿ ಜೇ ನನ್ನ ರಸ ಜೀವ ನನ್ನ ನಿನ್ನ ಪ್ರೇಮ ಗೀತೆ ನನ್ನ ನಿನ್ನ ಪ್ರೇಮ ಗೀತೆ ಹಾಡು ಪ್ರತಿ ಕ್ಷಣವೂ ಹಾಡು ಪ್ರತಿ ಕ್ಷಣವೂ ಒಂದೇ. ನನ್ನ ಬಗ್ಗೆ ಬಹಳ ಹೊತ್ತಾಯ್ತು. ನಾನು ಇದು ಹೋಗಿ ಬರಲಿ ಓಕೆ ಆಯ್ತಾ? ನಾನು ಸರಿಯಾದ ಸಮಯಕ್ಕೆ ಬಂದು ಒಂದು ಹೆಣ್ಣಿನ ಮಾನ ಪ್ರಾಣ ಕಾಪಾಡಿದೆ. ತಂದೆ ಶಿವಲಿಂಗೇಶ್ವರ, ಅದು ನಿನ್ನೆದುರಿನಲ್ಲಿ ಇಂಥ ಕೃತ್ಯ ನಡೆದರೂ ಸುಮ್ಮನೆ ಕುಳಿತಿರುವೆ ಅಲ್ಲ ತಂದೆ. ಈ ಜಗವೇ ವಿಚಿತ್ರವಾಗಿದೆ. ನನ್ನ ತಂದೆ ಈ ಊರಿನ ಗಣ್ಯ ವ್ಯಕ್ತಿ ನೆನೆಸಿಕೊಂಡವ ಇಂಥ ಹೊಲಸು ಕೆಲಸಕ್ಕೆ ಕೈ ಹಾಕಿರುವನೇ. ನಾನು ಇಷ್ಟು ದಿನ ಶಾಲೆ ಕಲಿಯಲು ಬೆಂಗಳೂರಿಗೆ ಹೋಗಿ ಹುಚ್ಚು ಹಿಡಿದಂತಾಗಿತ್ತು.
ಇವತ್ತಿನ ಈ ಘೋರ ಸನ್ನಿವೇಶ ನೋಡಿ ಇನ್ನೂ ಹುಚ್ಚಿಡಿದಂತಾಗಿದೆ. ನಾನಿಲ್ಲದ ಸಮಯದಲ್ಲಿ ಇನ್ನೂ ಎಂತೆಂಥ ಘೋರ ಸನ್ನಿವೇಶ ನಡೆದಿರಬಹುದು. ಛೇ, ಇದು ಮಹಾ ಅಪರಾಧ. ಈಗಲೇ ಮನೆಗೆ ಹೋಗಿ ವಿಚಾರಿಸಿದರಾಯ್ತು. ಶಿವಲೋಕದಿಂದ ಒಬ್ಬ ಸಾಧು ಬಂದಾನ, ಒಬ್ಬ ಯೋಗಿ ಬಂದಾನಲ್ಲ, ಶಿವನಾಮವನ್ನು ಕೇಳಿ ನಿಂತಾನಲ್ಲ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನಲ್ಲ, ಒಬ್ಬ ಯೋಗಿ ಬಂದಾನಲ್ಲ, ಸನ್ಯಾಸಿ ಬಂದಾನಲ್ಲ, ಶಿವನಾಮವನ್ನು ಕೇಳಿ ನಿಂತಾನಲ್ಲ. ಕಾಲಪೂರ್ಣ ಕಾಲೇಶ್ವರ, ಅಫ್ಜಲ್ಪುರದ ಮಾತೇಶ್ವರ, ನಮ್ಮ ಮುತ್ತೇನ ಗಡ್ಡಂ ಜೈ ಅಗಡಂಬಂ ಭೋಲೆನಾಥ್. ಹುಡುಗಿ ನಿನ್ನ ಗ್ಯಾರೇಜದಾಗ ಬಿಡಲೇನ ಗಾಡಿ ಒಳಗ, ಹುಡುಗಿ ನಿನ್ನ ಗ್ಯಾರೇಜದಾಗ ಬಿಡಲೇನ ಗಾಡಿ ಒಳಗ, ಮನದಾಗ ಮಗು ನಡಿ ಸಾಲಿಯ ಸಂಧ್ಯಾಗ, ಮಗು ನಡಿ ಸಾಲಿಯ ಸಂಧ್ಯಾಗ. ಏನ್ರಿ ಅಪ್ಪಾರ, ನಿಮ್ಮ ಕಾಲಿಗೆ ಅಟ್ಟು ಬಿತ್ತು ನಮಸ್ಕಾರ ಮಾಡ್ತೇನ್ರಿ. ಕಷ್ಟನೆಲ್ಲ ಪಾರ್ ಮಾಡ್ರಿ. ಎದ್ದೇಳು ಮಗಳೇ, ನೆಲಗುಳಿದ ಬಸವಣ್ಣ ನಿನ್ನ ಸದಾ ಸದಾ ನಗುತ್ತಿರಲಿ. ಗುರುಗಳೇ, ನೀವು ಯಾವ ಮಠದ ಸ್ವಾಮಿಗಳು? ಜೈ ಅಗಡಂಬಂ ಭೋಲೆನಾಥ್. ಮಗಳೇ, ನಾವು 11 ಲಿಂಗದ ಗುಡದಲ್ಲಿ ಕಳ್ಳಿ ಪರ್ವತ ತಪಾಸ್ ಮಾಡಿ ದಿನಾಲು 5 ಸೇರಿ ಆಕಳ ಹಾಲು ಕುಡಿದು ಪರವರೆ ಪರಡಿದ ಮರದ ಸ್ವಾಮಿಗಳು, ತಾಯಿ ಮಹಾಮರದ ಸ್ವಾಮಿಗಳು. ಅಪ್ಪಾರ, ಜಗದ ಗುರುಗಳು ಆ ಗುಡದಾಗ ಹೊರ ಪಡೆದು ಬಿಟ್ಟು ಗುರುಗಳು ಸ್ವಾಮಿಗಳು ಇಲ್ಲಿ ಬಂದಾರ. ಇರ್ಲಿ, ನನ್ನ ಕಷ್ಟನೆಲ್ಲ ಕೇಳಿ ಇಲ್ಲಿ ಬಂದಿರಲ್ಲ. ಶಿವ ಪರಮೇಶ್ವರ ಬಂದಂಗ ನೋಡ್ರಿ. ಭಕ್ತಳೆ, ನಮ್ಮಂತ ಸ್ವಾಮಿಗಳ ಹಣೆ ಹಚ್ಚಿ ನಮಸ್ಕಾರ ಮಾಡುವೆ. ಭಕ್ತಳೆ, ನಿಜವಾಗಲೂ ನೀನೇ ನನ್ನ ಭಕ್ತಳು. ನಿನ್ನ ಕಷ್ಟ ಅಂತರಾತ್ಮದಲ್ಲಿ ಇರುವುದು ನನ್ನ ಕಷ್ಟ. ಭಕ್ತಳೊಬ್ಬ ಕಷ್ಟದ ಒಂದು ಅಲ್ಲಿಂದ 11 ಲಿಂಗದ ಕಳ್ಳಿ ಕೂಡ ಇಲ್ಲೇ ಬಂದಿರುವೆ. ಗುರುಗಳೇ, ನನ್ನ ಮನಸ್ಸಿನ ಕಷ್ಟಗಳನ್ನ ತಿಳ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಬಂದಿರಲ್ಲ. ನನ್ನ ಮನಸ್ಸಿಗೆ ಬಹಳ ಸಮಾಧಾನ ಆಯ್ತು ನೋಡ್ರಿ. ಭಕ್ತಳೆ, ಗುರುಗಳೇ, ಬರಬೇಕು ಕೇಳು ಮಗಳೇ. ಗುರುಗಳೇ, ನಾನೀಗ ಬಹಳ ಅಂದ್ರ ನನಗೊಂದು ವರವನ್ನು ಬೇಗನೆ ಪಡೆದುಕೊಳ್ಳಂತ ಮಾಡಿ. ಯಾಕೆ ಅಂತ ಹೇಳು ಮಗಳೇ, ಏನು ಬಾಕು ಗಾಲಿಂದ. ಭಕ್ತಳೆ, ನಿನ್ನ ಹೆಸರೇನವ್ವ? ನನ್ನ ಹೆಸರು ಗಂಗಮ್ಮ ಅಂತ. ಅಂತೂ ಪವಿತ್ರ ಗಂಗೆ ಆಗಿದೆ ನೋಡು. ಭಕ್ತಳೆ, ನೀನು ಏನು ವರ ಕೇಳ್ತಿ ಕೇಳು. ಒಟ್ಟು ನಿನ್ನ ವರವನ್ನು ಕೇಳ ಭಕ್ತರ ಸಮೂಹಕ್ಕೆ ಭೇಟಿ ಕೊಡಲು ಹೋಗ್ಬೇಕು. ಗುರುಗಳೇ, ನನ್ನನ್ನು 2 ಮಂದಿ ಪ್ರೀತಿ ಮಾಡ್ತಾ ಇದ್ದಾರೆ. ಅವ್ರಲ್ಲಿ ನಾನು ಯಾರನ್ನು ಒಬ್ಬರನ್ನು ಮದುವೆ ಆಗ್ಬೇಕಂತೀನಿ. ಭಕ್ತಳೆ, ಇಬ್ರು ಅಂತ ಹೇಳಿದೆಲ್ಲ ನೀನು. ಹೌದು. ಇಬ್ರು ತೇವರ ಒಬ್ಬನ ಹೆಸರ ಗೋತಿ ಐತೆ, ಇನ್ನೊಬ್ಬನ ಹೆಸರು ಬತ್ ಐತೋ ಇಲ್ಲ? ಹೇಳು ಮಗಳೇ, ಏನ್ ಬೇಕು ಹೇಳು. ನೋಡಿ, ಇದು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ. ನನ್ನ ಸಂಸಾರ ಸುಖದಿಂದ ಹೋಗ್ಬೇಕು. ಇದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತದೆ? ಭಕ್ತಳೆ, ನಮ್ಮಂತೆ ಸನ್ಯಾಸಿಗೆ ಏಕೆ ಬೇಕು ಹಣ? ನಮ್ಮ ಹಣಕ್ಕಿಂತ ಭಕ್ತರ ಕೆಲಸವಾಗಿರೋ ಮುಖ್ಯ. ಭಕ್ತಳೆ, ಗುರುಗಳೇ, ನಮಗೇನು ಕೊಡೋದು ಬೇಕಾಗಿಲ್ಲ. ಗುರುಗಳೇ, ನೀವು ಇಷ್ಟು ಸಡನ್ ಸಿಟ್ಟಿಗೆ ಬಂದ್ರೆ ಹ್ಯಾಂಗ್ರಿ? ನನ್ನ ಸಂಸಾರ ಚಂದ ಹೋಗ್ಲಿ ಅಂತ ಹೇಳ್ಕೇಸಿಂದ ಎಷ್ಟು ಖರ್ಚಾದ್ರೂ ನಾ ದುಡ್ಡು ಕೊಡಾಕ ಬಂದೇನ್ರಿ ಅಷ್ಟೇ ರೀ. ಭಕ್ತಳೆ, ಏನು ಕೊಡೋದು ಬೇಕಾಗಿಲ್ಲ. ಉಳ್ಳೆ ಜಾಸ್ತಿ ಒಂದು ಸಿಗರೇಟ ಅಷ್ಟು ಕೊಟ್ಟೆ ತಿಳ್ಕೊ. ನೀ ಯಾರು ಮದುವೆ ಆಗೋದಂತ ಹೇಳೇ ಬಿಡ್ತೀನಿ. ಹೌದ್ರಿ? ಹಾ, ಹಂಗಾದ್ರೆ ನಾ ಯಾರನ್ನ ಮದುವೆ ಆಗ್ತೇನಂತ ಹೇಳಿಲ್ಲ. ಹೇಳ. ಹಾ, ಭಕ್ತಳೆ, ನಮಗೊಂದು ಚಟ ಐತಿ. ನಿನ್ನ ಬಲಗೈ ನನ್ನ ಬಲಗಡೆ ಫೋನ್ ಏನು?
ಬಲಗೈ ನನ್ನ ಬಲಗೈ. ಬಲಗೈ ಏನು ಬಲಗೈ ನೀರುಂಡ ಕೈ ತಗೋರ್ಲೆ ಚೆಕ್ ಮಾಡಿ ಹೇಳ್ರಿ. ನೀರುಂಡ ಕೈ ಹಿಂಗ್ಯಾಕ ಮಾಡಾಕತ್ತೀರಿ? ಅಕ್ಕರೆ ಹೀಗೆ ಮಾಡಿದ್ರೆ ನಿನ್ನ ಕೈಯಲ್ಲರಲ್ಲ ನನಗ ಅವಾಗ ಯಾರು ಎಲ್ಲದರ ನಿನ್ನ ಸಂಸಾರ ಶುದ್ಧ ಆಗ್ಬೇಕಾದ್ರೆ ಬರ್ತಾರ. ಹಂಗಾದ್ರೆ ಗುರುಗಳು ಎಲ್ಲಿ ಬೇಕಾದ್ರೆ ಹಿಚಿಕ್ ನೋಡ್ರಿ. ಏನಾಗಿಲ್ಲ. ಏನು ಗೊತ್ತಾತ್ರಿ ಇದ್ರಾಗ? ಈಗ 6 ತಿಂಗಳು ರಿಚಾರ್ಜ್ ಅದ. ಈಗ ನೋಡ್ರಿ ನಮ್ಮ 6 ತಿಂಗಳು ರಿಚಾರ್ಜ್ ಆಗ್ಯದ. ಮಾಸ್ತರ್ ಅವ್ರು ಹೇಳತ್ತಾರ ರಿಚಾರ್ಜ್ ಮಾಡಿಬಿಟ್ಟು ಏನ್ ಮುಂದೆ ನೋಡಿಸ್ತಕ ಹೋಗ್ತಂದನೀಗ? ಮುಂದಿರೋದು ಹೋಗ್ತಾವ ಎಲ್ಲೇ ಇರಬೇಲದಲ್ಲಿ. ಹೌದಾ? ಬರ್ತಾಳೆ. ನಾವೊಂದು ಸ್ವಲ್ಪ ಭಕ್ತರ ಸಮಕ್ಕೆ ಭೇಟಿ ಕೊಡಲು ಹೋಗ್ಬೇಕು. ನಾ ಇನ್ನೊಂದು ಸಿಕ್ಕ ಜಾಗದಲ್ಲಿ ಸಿಗುವೆ. ಬರ್ಲಾ? ಹಾ ಹೋಗೋಣ ಹಾ ಆಯ್ತು. ಯಾವಾಗ ಬಂದಿದೆ ಯಾವ ಹಿಂಗ ನಿಂತಿರಲ್ಲ, ಏನ್ ವಿಚಾರ ಮಾಡ್ಕೊತಿದ್ದಿ? ಏನು ಸಮಾಚಾರ? ಏನು ಇಲ್ಲ ಮತ್ತೆ ಯಾಕೆ ಹಿಂಗ ನಿಂತಿದ್ದಿ? ಗೋಪು ಅವ್ರೆ, ಅಲ್ಲಿ 11 ಲಿಂಗಗಳಲ್ಲಿ ಕಳ್ಳ ಗುರು ಸ್ವಾಮಿಗಳು ಬಂದಿದ್ರು. ಅವ್ರ ಜೊತೆ ಮಾತಾಡುತ್ತಾ ನಿಂತಿರ್ತೀನಿ. 11 ಲಿಂಗ ಸ್ವಾಮಿಗಳು? ಹೌದು. ಅವ್ರಂತಾರು ಶಿವ, ನಮಗೆ ಏನಿದ್ರು ಒಂದು ಲಿಂಗ ಸ್ವಾಮಿನೇ ಗೊತ್ತಾ? ಲಿಂಗ ಪಿಕ್ಕ ತೋರಿಸಿದ್ರೆ ಏನು ಮತ್ತ ತೋರಿಸಲಿಲ್ಲ? ಅಲ್ಲ ನಂದು ಇನ್ನೂ ಭಾಳ ಇತ್ತು. ಬಂದೆಲ್ಲ ನಿನ್ನ ಕಡೆ ಕೇಳಿ ಓಡಿ ಹೋಗ್ಬಿಟ್ರ ಅವರು. ಅವ ಏನಾರ 11 ಲಿಂಗ ತೋರಿಸಿದ್ರೆ ನೀನು ಸತ್ಯ ಓದ್ತಿದ್ದೀನಿ. ಯಾಕಂದ್ರೆ ಅವ್ರ ದಾಡಿ ಇರ್ತಾವ. ಅವ್ರು ನಾಗಸ್ವಾಮಿ ಇದ್ದಂಗ ಅವ್ರು 11 ವರ್ಷ ತಪಸ್ ಮಾಡಿರ್ತಾರ. ಅವ್ರು 11 ಲಿಂಗ ತುಂಬೇ ಬಂದಿರ್ತಾರ. ಇಲ್ಲ ಅವ್ರು ಹೋಗುಳಾರ ಸ್ವಲ್ಪ ನಿಂದ್ರ ಅಂತ ಹೇಳ್ಬೇಕಲ್ಲ, ನಾನು ದರ್ಶನ ಮಾಡ್ತಿದ್ದೀನಿ. ಗೋಪು ಅವ್ರೆ, ಹಾ ನಾನು ಮೊದಲ ಸಣ್ಣಕ್ಕಿದ್ದೆ, ಈಗ ದೊಡ್ಡ ಆಗ್ಯಾನ. ಏನ ಖಬರ್ಗಡಿದಿ? ಮಾಸ್ತರ್ಗಳೆಲ್ಲ ಬಾಯ್ತಾ ಇರ್ಲಿ ಅಂತಾರ. ಇಲ್ಲಾರೆ ನಾ ದೊಡ್ಡಕ್ಕೆ ಆಗಿನ ಅಂತ ಹೇಳತ್ತಿದಲ್ಲ. ಯಾವಾಗ ಅಯ್ಯ, ನಾ ಯಾರು ಮಂದಿ ಮುಂದೆ ಹೇಳಕತ್ತೇನ? ನನ್ನ ಮಾಡ್ಕೊಳ್ಳೋ ಗಂಡ ಹಂಗಾದ್ರೆ ನಾವು ನಮ್ಮ ತುಪ್ಪ ಜಾರಿ ಕಳಸಾಲ ಈ ಮಾತು ಖರೆ ಅದಲ್ಲ. ಪಕ್ಕ ಕರೆನ ಈಗ ದೊಡ್ಡಕ್ಕೆ ಆಗ್ಯಾನ. ಆಗಿದೆ ಆಗ್ಯಾನ. ನೋಡ್ ಮತ್ತೆ ಚೆಕಪ್ ಹೋಗಂಗಿರ್ತಾವ. ಇಲ್ಲ, ದೊಡ್ಡಕ್ಕೆ ಆಗ್ಯಾನ ಈಗನ. ಆದ್ರೆ ಈಗ ಅಂಜಿಕೆ ಹಾಕಿ ಫುಲ್ ಮಜಾ ಮಾಡೋಣ ಬಾ. ಏನು ಹುಡುಗಿ ನಮ್ಮೂರ ಜಾತ್ರಾಗ, ಹುಡುಗಿ ಕಣ್ಣೂರ ಜಾತ್ರಾಗ, ನೀನೊಬ್ಬಳ ಚೆಲುವಿ ನಿನ್ನ ತುಂಬಿದ ಈ ಗಲ್ಲಕ್ಕೆ ಹುಡುಗಿ ನಮ್ಮೂರ ಜಾತ್ರಾಗ, ಹೇಳಿ ನಮ್ಮೂರ ಜಾತ್ರಾಗ, ನೀನೊಬ್ಬಳ ಚೆಲುವಿ. Oh
ಸಾಕಾಯ್ತು ಹಂಗಾನ ಹೌದಾ ಇನ್ನು ದೊಡ್ಡಕ್ಕೆ ಆಗಿದೆ ಅಂದ್ರೆ ತಡ ಮಾಡೋದು ಬೇಡ ಬೇಡಲ್ಲ ನಡಿ ಸೀದಾ ಡಮ್ಲ ಕುಡ್ದಾವ ಮದುವೆ ಆಗೋನು ಹೋಗೋಣ ಕಟ್ಟಿ ಮಡ್ಯಾಗ ಹೋಗಿ ಆಚರಣೆ ಮಾಡೋಣ ಮತ್ತೆ ಕಡ ನಡಿ ಮತ್ತ ಹೋಗೋಣ ಬ್ಯಾಗ್ ರೆಡಿ ಮಾಡಿ ನಡಿ ಬಾ ಅಂತ ಹೋಗೋಣ ನಡಿ ನನ್ನ ಕಣ್ಣಿಟ್ಟು ಜಜ್ಜಿದೆ ಗೆಳತಿ ಕಟ್ಟಿಕೊಂಡ ಕುಂದಿ ಬೆನ್ನಿನ ಹೊಲ್ಕೊಂಡು ಹೋಗಿತಾನ ಅವ್ರು ಬಾ ಹೋಗೋಣ ನಡಿ ಫಸ್ಟ್ ಹೇಳ್ತೀನಿ ನನ್ನ ಮೈಸಕಂತ ಹುಡುಗಿ